ನಮಸ್ತೆ. ನನ್ನ ಹೆಸರು ಸೌಮ್ಯ ಕೃಷ್ಣ. ಶಿವಂ ಗುರೂಜಿಯವರ ಪಾದಾರವಿಂದಗಳಿಗೆ ನಮಿಸ್ತಾ ನಾನು ಇವತ್ತಿನ ಜಾತಕ ವಿಶ್ಲೇಷಣೆನ ಪ್ರಾರಂಭಿಸ್ತಾ ಇದ್ದೀನಿ. ನನಗೆ ಕೊಟ್ಟಿರುವಂತ ವಿಷಯ ಬಂದು ಮರಣ. ಮರಣ ಅನ್ನೋದು ದೇಹಕ್ಕೆ ಹೊರತು ನಮ್ಮ ಆತ್ಮಕ್ಕಲ್ಲ. ನಾವು ಬದುಕಿರುವಾಗ ನಮ್ಮ ಮನಸ್ಸಿಗೆ ಮರಣವನ್ನ ತಂದುಕೊಳ್ಳುವುದರ ಮೂಲಕ ನಮ್ಮ ಸಂಚಿತ ಕರ್ಮಗಳನ್ನು ನಾಶಪಡಿಸಿಕೊಂಡು ನಮ್ಮ ಹುಟ್ಟಿನ ಉದ್ದೇಶವನ್ನು ಪೂರ್ಣಗೊಳಿಸಿ ಮೋಕ್ಷದ ಕಡೆಗೆ ಸಾಗಬೇಕಾಗಿರುತ್ತೆ. ಸೊ ಇದರಿಂದ ನಾವು ಜನನ ಮತ್ತೆ ಮರಣಗಳ ಚಕ್ರದಿಂದ ಪಾರಾಗಬಹುದು. ಆದ್ರೆ ನಾವುಗಳೇನ್ ಮಾಡ್ತೀವಿ, ಮನಸ್ಸನ್ನು ಹೆಚ್ಚೆಚ್ಚು ಉಪಯೋಗಿಸ್ಕೊಂಡು ಸಂಚಿತ ಕರ್ಮಗಳ ಸಂಚಿಗೆ ಸಿಲುಕಿ ಹಾಕೊಂಡು ನಮ್ಮ ಹುಟ್ಟಿನ ಉದ್ದೇಶವನ್ನೇ ಮರೆತು ಹೋಗಿ ಇನ್ನಷ್ಟು ನೋವು ದುಃಖಗಳನ್ನ ಅನುಭವಿಸ್ತಾ ಮತ್ತೆ ಮತ್ತೆ ಹುಟ್ಟತಾ ಇರ್ತೀವಿ. ಸೊ ಇದರಿಂದ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ ಮನಸ್ಸನ್ನ ನಾವು ಉಪಯೋಗಿಸೋದನ್ನ ನಿಲ್ಲಿಸ್ಬಿಡ್ಬೇಕು. ಸೊ ಇದೊಂದೇ ಇದಕ್ಕೆ ಪರಿಹಾರ. ನಾವು ಮರಣ ಇಲ್ಲದವರು ಅಂತ ನಾವು ಫಸ್ಟ್ ಅನ್ಕೋಬೇಕು. ಸೊ ಅವಾಗ ಈ ನಮ್ಗೆ ಮರಣದ ಬಗ್ಗೆ ಇರುವಂತ ಭಯ ಹೋಗುತ್ತೆ. ಮರಣಕ್ಕೆ ನಾವು ಹೆದರುವಂತ ಅಗತ್ಯ ಇರೋದಿಲ್ಲ. ಹುಟ್ಟನ್ನ ನಾವು ಎಷ್ಟು ಆನಂದದಿಂದ ಸ್ವೀಕರಿಸ್ತೀವಲ್ವಾ, ಹಾಗೆ ಮರಣನೂ ಸಹ ಅಷ್ಟೇ ಆನಂದದಿಂದ ಸ್ವೀಕರಿಸಿದ್ರೆ ನಮಗೆ ಸಾವು ಹೆಚ್ಚು ಬಾಧಿಸೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಸಾವು ನಮಗೆ ಯಾಕೆ ಇಷ್ಟೊಂದು ಭಯ ತಂದು ಕೊಡುತ್ತೆ ಅಂತ ನಾವು ನೋಡೋದಾದ್ರೆ, ಈ ಪ್ರಪಂಚಕ್ಕೆ ಬಂದ ಮೇಲೆ ನಾವು ನಮಗೆ ಬುದ್ಧಿ ಬಂದ ಮೇಲೆ ನಮ್ದೇ ಆದಂತ ಒಂದು ಪುಟ್ಟ ಪುಟ್ಟ ಪ್ರಪಂಚವನ್ನ ಕಟ್ಕೊಂಡ್ಬಿಟ್ಟಿರ್ತೀವಿ. ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಕ್ಕ, ಬಂಧು ಬಳಗ, ನಾವು ಸಂಪಾದಿಸಿರುವಂತ ಆಸ್ತಿ, ನಮ್ಮ ಹೆಂಡತಿ ಅಥವಾ ಗಂಡ, ಮಕ್ಕಳು. ಸೊ ಹೀಗೆಲ್ಲ ನಾವು ಒಂದು ಕುರುಡು ವ್ಯಾಮೋಹದ ಬಲೆಗೆ ಸಿಕ್ಕಾಕೊಂಡು ಮುಂದೊಂದು ದಿನ ನಾವು ಇದನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೋಗ್ಲೇಬೇಕು ಅನ್ನೋ ಸತ್ಯನ ಮರೆತು ಒಂದು ಭ್ರಮಾಲೋಕದಲ್ಲಿ ಬದುಕ್ತಾ ಇರ್ತೀವಿ. ಸೊ ಯಾವಾಗ ನಮ್ಮ ಕೊನೆಯ ದಿನಗಳು ನಮಗೆ ಸಮೀಪಿಸ್ತಾ ಇದೆ ಅಂತ ಗೊತ್ತಾದಾಗ, ಸೊ ಇಷ್ಟೆಲ್ಲಾ ಕಷ್ಟಪಟ್ಟು ಇಷ್ಟಪಟ್ಟು ಸಂಪಾದಿಸ್ಕೊಂಡಿರುವಂತ ಒಂದು ರಿಲೇಶನ್ಶಿಪ್ ನ ನಾನು ಹೆಂಗೆ ಬಿಟ್ಟು ಹೋಗೋದು, ಇಷ್ಟೆಲ್ಲ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಇದ್ರ ಜೊತೆ ಅಂತ ನಮಗೆ ಒಂದು ಕ್ಷಣ ಜ್ಞಾನೋದಯ ಆದಾಗ ನಮ್ಗೆ ತುಂಬಾ ಈ ಸಾವು ಅಂತಕ್ಕಂಥದ್ದು ನೋವನ್ನ ತಂದ್ಕೊಡುತ್ತೆ, ಯಾತನೆನ ತಂದ್ಕೊಡುತ್ತೆ. ಸೊ ಈ ಮಣ್ಣಿನಿಂದ ಬೆಳೆದಿರುವಂತ ದೇಹ ಹೇಗೆ ಮಣ್ಣಿನಲ್ಲಿ ಬೆಳೆಯುವಂತ ಈ ಸಸ್ಯಗಳನ್ನ ಅಥವಾ ಮಣ್ಣಿನಲ್ಲಿ ಸಸ್ಯಗಳನ್ನ ಉಪಯೋಗಿಸ್ಕೊಂಡು ದೇಹನ ಬೆಳೆಸ್ಕೊಂಡಿರೋಂತ ಈ ಪ್ರಾಣಿಗಳನ್ನ ತಿಂದು ನಮ್ಮ ದೇಹಗಳನ್ನ ನಾವು ಒಂದು ಸದೃಢ ಕಾಯವನ್ನಾಗಿ ಮಾಡ್ಕೊಂಡಿರ್ತೀವಿ, ಒಂದು ಆಕಾರಕ್ಕೆ ಅದನ್ನ ನಾವು ತಂದಿರ್ತೀವಿ. ಸೊ ಯಾವಾಗ ಈ ಒಂದು ದೇಹಕ್ಕೆ ಈ ಮಣ್ಣಿನ ಋಣ ಮುಗಿದು ಹೋಗುತ್ತೋ ಅವತ್ತಿಗೆ ನಾವು ಈ ಮತ್ತೆ ಈ ದೇಹ ಮಣ್ಣನ್ನ ಸೇರುತ್ತೆ, ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಮಣ್ಣಿಂದ ಕಾಯ ಮಣ್ಣಿಂದ ಅಂತ ದೊಡ್ಡೋರು ಹೇಳಿರೋದು ಇದನ್ನೇ. ಸೊ ನಾವ್ ಈ ಹಾಡಿನ ಒಂದು ರಾಗನ ಆಲಿಸ್ತಾ ಹೋಗ್ತೀವಿ ವಿನಃ ಇದರ ಭಾವಾರ್ಥವನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಸಾವಿನ ತೀವ್ರತೆ ಅಥವಾ ಸಾವಿನ ಒಂದು ಒಳ ಅರ್ಥ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ದೇಹ ರೂಪುಗೊಂಡಿರೋದು ಅದ್ರೊಳಗಿನ ಆತ್ಮಕ್ಕೆ ಅದರ ಉದ್ದೇಶವನ್ನ ಈಡೇರಿಸ್ಕೊಳ್ಳೋಕೆ ಇರೋ ಒಂದು ಮಾಧ್ಯಮ ಅಷ್ಟೇ. ಸೊ ಆತ್ಮವನ್ನು ನಾವು ದೇವರಿಗೆ ಹೋಲಿಸೋದಾದ್ರೆ ಈ ದೇಹನ ನಾವು ಅದಕ್ಕೆ ಕಟ್ಟಿರೋ ಗುಡಿ ಅಂತ ತಿಳ್ಕೊಬೋದಲ್ವಾ. ಸೊ ನಾವ್ ಹೇಗೆ ಗುಡಿನ ಪ್ರತಿದಿನವೂ ಸ್ವಚ್ಛಗೊಳಿಸಿ ಅಲ್ಲಿ ದೇವರಿಗೆ ಪೂಜಾ ಕೈಂಕರ್ಯಗಳನ್ನ ಸಲ್ಲಿಸ್ತೀವೋ, ಹಾಗೆ ಈ ನಮ್ಮ ದೇಹವನ್ನೂ ಕೂಡ ಪ್ರತಿದಿನವೂ ಪ್ರಾಣಾಯಾಮ, ಉಷಾಪಾನ, ಯೋಗ, ಜಪ, ತೀರ್ಥ ಸ್ನಾನಗಳು, ಸಾತ್ವಿಕ ಆಹಾರಗಳನ್ನ ಸೇವಿಸ್ತಾ ಒಳ್ಳೆಯ ಆಲೋಚನೆಗಳಿಂದ ಸತ್ಸಂಗಗಳಿಂದ ಶುದ್ಧವಾಗಿ ಇಟ್ಕೊಂಡಾಗ ನಮ್ಮ ಒಂದು ಒಳಗಿರುವಂತ ಆತ್ಮನೇ ನಮಗೆ ಒಂದು ಸಾಕ್ಷಾತ್ಕಾರವಾಗಿ ದೇವರ ತರ ಗೋಚರಿಸಿ ನಮ್ಗೆ ಮೋಕ್ಷದ ಒಂದು ಹಾದಿನ ಸುಗಮ ಮಾಡ್ಕೊಡುತ್ತೆ. ಸೊ ಅದರಿಂದ ನಾವು ಹುಟ್ಟು ಆತ್ಮವನ್ನು ಪಕ್ವಗೊಳಿಸ್ಕೊಳ್ಳೋದಕ್ಕೆ ಇರುವಂತ ಒಂದು ಸದಾವಕಾಶ ಅಂತ ಅದನ್ನ ನಾವು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಸಾವು ಆತ್ಮಕ್ಕೆ ಇರುವಂತ ಇನ್ನೊಂದು ಜನ್ಮಕ್ಕೆ ಆತ್ಮಕ್ಕೆ ಇನ್ನೊಂದು ಜನ್ಮಕ್ಕೆ ತೆರೆದುಕೊಳ್ಳಕ್ಕೆ ಇರುವಂತ ಒಂದು ಹೊಸ ಆಯಾಮ ಅಥವಾ ಮೋಕ್ಷಕ್ಕೆ ಇರುವಂತ ಒಂದು ಮಾರ್ಗ ಅಂತ ಹೇಳ್ಬೋದು ಅಷ್ಟೇ. ಸೊ ನಾವೀಗ ಕೆಲವು ಜಾತಕಗಳ ವಿಶ್ಲೇಷಣೆ ಮಾಡೋದ್ರ ಮೂಲಕ ಮರಣಗಳ ಪ್ರಕಾರಗಳನ್ನ ಯಾವ್ಯಾವ ರೀತಿ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾನ ತಗೊಳ್ಳೋಣ. ಅದಕ್ಕೆ ಮುಂಚೆ ಇನ್ನೊಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಯಾವುದೇ ಒಬ್ಬ ವ್ಯಕ್ತಿ ಭೂಮಿಗೆ ಬಂದಾಗ ಅವನು ಹಿಂದಿನ ಜೀವನದಲ್ಲಿ ಯಾವ ಒಂದು ಸಂಚಿತ ಕರ್ಮನ ತಗೊಂಡ್ ಬಂದಿದ್ದಾನೆ ಅಂತಕ್ಕಂಥದ್ದನ್ನ ನಾವು ಆ ಕರ್ಮಕ್ಕೆ ಕಾರಕರಾದಂತ ಶನಿ ಗ್ರಹದಿಂದ ಗುರುತಿಸ್ತೀವಿ. ಹಾಗೆ ಆ ಜನದ ಉದ್ದೇಶ ಏನು ಅನ್ನೋದನ್ನ ನಾವು ಆತ್ಮಕಾರಕರಾದಂತ ಸೂರ್ಯ ಗ್ರಹದಿಂದ ಗುರುತಿಸ್ತೀವಿ.
ಅದಾದ ನಂತರ ಅವರು ಆ ಜನದ ಉದ್ದೇಶವನ್ನ ಆ ಜಾತಕರು ಹೇಗೆ ಅನುಸರಿಸ್ತಾರೆ ಅನ್ನೋದನ್ನ, ಯಾವ ಮೋಸದ ದಾರಿನೋ, ಧರ್ಮದ ದಾರಿನೋ, ಅನ್ಯಾಯದ ದಾರಿನೋ ಅಂತಕ್ಕಂಥದ್ದನ್ನ ನಾವು ಚಂದ್ರಗ್ರಹದಿಂದ ಗುರುತಿಸ್ತೀವಿ. ಹಾಗೆ ಅವರು ಈ ಮಾರ್ಗದಲ್ಲಿ ಸಾಗಿ ಬರುವಾಗ ಅದನ್ನೆಲ್ಲ ಗಳಿಸ್ಕೊಳ್ಳೋದಿಕ್ಕೆ ಯಾವ ಮಾರ್ಗನ ಅನುಸರಿಸಿದ್ರು ಅನ್ನೋದನ್ನ ನಾವು ಬುಧ ಗ್ರಹದಿಂದ ಗುರುತಿಸ್ತೀವಿ. ಹಾಗೆ ಈ ಮಾರ್ಗದಲ್ಲಿ ಆ ವ್ಯಕ್ತಿ ಅಂದ್ರೆ ಆ ಜಾತಕಸ್ಥರು ಅವರ ದೇಹವನ್ನ ಎಷ್ಟು ಶ್ರಮ ಪಡ್ತಾರೆ ಅನ್ನೋದನ್ನ ನಾವು ಕುಜಗ್ರಹದಿಂದ ಗುರುತಿಸಿದ್ರೆ, ಇವರು ಇದನ್ನೆಲ್ಲವನ್ನೂ ಮಾಡ್ಬಿಟ್ಟು ಏನನ್ನ ಗಳಿಸ್ಕೊಂಡ್ರು ಅನ್ನೋದನ್ನ ಗುರುಗ್ರಹದಿಂದ ನೋಡ್ತೀವಿ. ಕೊನೆಗೆ ಇದನ್ನೆಲ್ಲಾ ಗಳಿಸ್ಬಿಟ್ಟು ಏನನ್ನ ಕೊಟ್ಟೋದ್ರು ಜಗತ್ತಿಗೆ ಅನ್ನೋದನ್ನ ಶುಕ್ರ ಗ್ರಹದಿಂದ ನಾವು ಗುರುತಿಸ್ತೀವಿ. ಸೊ ಟೋಟಲ್ ಆಗಿ ಒಬ್ಬ ವ್ಯಕ್ತಿಯ ಹುಟ್ಟುವಿಂದ ಹಿಡಿದು ಸಾವಿನ ತನಕನು ಅವನ ಒಂದು ಜೀವನವನ್ನು ಈ 7 ಗ್ರಹದಿಂದ 7 ರೀತಿಯಾದ ಆಸ್ಪೆಕ್ಟ್ಸ್ ಅಲ್ಲಿ ಆಯಾಮಗಳಲ್ಲಿ ನಾವು ನಿರ್ಧರಿಸ್ಬೇಕಾಗತ್ತೆ. ಸೊ ಈಗ ನಾವು ಜಾತಕಕ್ಕೆ ಹೋಗೋಣ. ಮೊದಲನೇ ಜಾತಕ, ಇದು ಒಂದು ಪುರುಷರ ಜಾತಕ ಆಗಿದೆ. ಈ ಒಂದು ಜಾತಕಸ್ಥರಿಗೆ ರಾಹು ಗ್ರಹರಿಗೆ ಶುಕ್ರ ಗ್ರಹರು 5ರಲ್ಲಿ ಸಂಯೋಗ ಆಗ್ತಾರೆ. ಸೊ ಇದರಿಂದ ನಾವೇನ್ ಹೇಳ್ಬೋದು ಅಂದ್ರೆ, ಜಾತಕಸ್ಥರ ಒಂದು ಹೆಂಡತಿಗೆ ಅವರ ಒಂದು ಸಾಂಸಾರಿಕ ಜೀವನದ ಮೇಲೆ ನಿರಾಸಕ್ತಿ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಜಾತಕರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಾದ್ರೆ, ಜಾತಕರಿಗೆ ಒಂದು ವಾಹನಗಳಿಂದ ಒಂದು ಅಪಾಯ ಉಂಟಾಗ್ಬೋದು ಅಂತ ಹೇಳ್ಬೋದು. ಅದಾದ್ಮೇಲೆ ಕುಜಗ್ರಹರ ಸಂಯೋಗನೂ ಇರೋದ್ರಿಂದ ಮತ್ತೆ ಶುಕ್ರ ಗ್ರಹರಿಗೆ ರಾಹು ಗ್ರಹರ ಸಂಯೋಗ ಇರೋದ್ರಿಂದ ಔಷಧಿಗಳಿಂದ ಕೂಡ ಅವರಿಗೆ ಒಂದು ಅಪಮೃತ್ಯು ಸಂಭವಿಸಬಹುದು ಅಂತ ಹೇಳ್ಬೋದು. ಇಲ್ಲಿ ದೇಹಕ್ಕೆ ಕಾರಕರಾದಂತ ಕುಜಗ್ರಹರಿಗೂ ಕೂಡ ರಾಹು ಗ್ರಹರ ಸಂಯೋಗ ಇರೋದ್ರಿಂದ 9ರಲ್ಲಿ, ಸೊ ಇವರ ದೇಹದಿಂದ ಇವರಿಗೆ ಮೃತ್ಯು ಸಂಭವಿಸಬಹುದು ಅಂತ ಹೇಳ್ಬೋದು. ಇಲ್ಲಿ ಇಲ್ಲಿ ಒಂದು ನಾವು ಇಂಪಾರ್ಟೆಂಟ್ ಪಾಯಿಂಟ್ ನ ಗಮನಿಸಬೇಕಾಗಿರೋದು, ಜೀವಕಾರಕರಾದಂತ ಗುರುಗ್ರಹರು ರೆಟ್ರೋಗ್ರೇಡ್ ಆಗಿದ್ದು ಅವರಿಗೆ ಯಾವುದೇ ಒಂದು ಶುಭ ಗ್ರಹಗಳ ಸಂಯೋಗ ಇಲ್ಲ. ಬದಲಾಗಿ 3ರಲ್ಲಿ ರಾಹು ಗ್ರಹ ಹಾಗೆ 9ರಲ್ಲಿ ಕೇತು ಗ್ರಹರ ಸಂಯೋಗ ಇರೋದ್ರಿಂದ ಜಾತಕರಿಗೆ ಯಾವುದೇ ರೀತಿಯಾದ ಒಂದು ಒಳ್ಳೆ ಹವ್ಯಾಸಗಳು ಇರುವುದಿಲ್ಲ. ಸೊ ಇದರಿಂದ ಅವರು ನಾವು ಹೇಳೋದಾದ್ರೆ ದುಶ್ಚಟಗಳಿಗೆ ದಾಸರಾಗಿರಬಹುದು. ಸೊ ಇದರಿಂದಾಗಿ ಅವರ ದೇಹ ಹದಗೆಟ್ಟು ಅವರು ಒಂದು ಕಾಯಿಲೆಗೆ ತುತ್ತಾಗಿ ಅವರು ಮರಣ ಹೊಂದಬಹುದು. ಸೊ ಇದೆಲ್ಲದ್ರಿಂದ ಅವರ ಹೆಂಡತಿ ಬೇಸತ್ತು ಅವರು ಸಾಂಸಾರಿಕ ಜೀವನದಲ್ಲಿ ನಿರಾಸಕ್ತಿ ಹೊಂದಿರಬಹುದಾಗಿದೆ. ಸೊ ಇಲ್ಲಿ ನಾವು ಸಾವು ಹೇಗೆ ಸಂಭವಿಸುತ್ತೆ ಅಂತ ನೋಡೋದಾದ್ರೆ, ಶನಿ ಗ್ರಹರು ಸ್ಥಿರ ರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಸೊ ಅವರು ನರಳಿ ರೋಗಕ್ಕೆ ತುತ್ತಾಗಿ ಕೊನೆ ದಿನಗಳನ್ನ ಅವರು ಅಪಾರ ಬಂಧು ಬಳಗಗಳ ಮಧ್ಯೆ ಅವರ ಕುಟುಂಬಸ್ಥರ ಜೊತೆ ಅವರು ಬೆಳೆದು ಬಂದಂತ ಪರಿಸರದಲ್ಲಿ ಸೊ ದಿನೇ ದೇಹ ಕ್ಷೀಣಿಸ್ತಾ ಅವರು ತಮ್ಮ ಪ್ರಾಣವನ್ನು ತುಂಬಾ ನೋವಿನಿಂದ ಕೂಡಿರ್ತಕ್ಕಂಥ ಒಂದು ಸಾವು ಇವರಿಗೆ ಸಂಭವಿಸಬಹುದು. ಸೊ ಅವರ ದೇಹದಿಂದ ಜೀವ ಹೋಗೋದು ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ ದಿನೇ. ಸೊ ಈ ರೀತಿಯಾದಂತ ಒಂದು ಸಾವು ಈ ಜಾತಕಸ್ಥರದಾಗಿರುತ್ತೆ ಅನ್ನೋದು ನನ್ನ ಒಂದು ಅನಾಲಿಸಿಸ್. ಈಗ ನಾವು ನೆಕ್ಸ್ಟ್ ಜಾತಕ ನೋಡೋಣ. ಇದು ಒಂದು ಸ್ತ್ರೀ ಜಾತಕ ಆಗಿರುತ್ತೆ. ಸೊ ಇಲ್ಲಿ ಜಾತಕರಿಗೆ ರಾಹು ಗ್ರಹರಿಗೆ 5ರಲ್ಲಿ ಶುಕ್ರ ಗ್ರಹರು, ಕುಜ ಗ್ರಹರು ಮತ್ತೆ ಬುಧ ಗ್ರಹರು ಮೂರು ಗ್ರಹಗಳ ಸಂಯೋಗ ಇರೋದ್ರಿಂದ ಇದನ್ನ ನಾವು ಯಾವ ರೀತಿ ಹೇಳ್ಬೋದು ಅಂದ್ರೆ, ಅವರು ತಮ್ಮ ಒಂದು ರಾಂಗ್ ಡಿಸಿಷನ್ಸ್ ಇಂದ ಒಂದು ರಾಂಗ್ ಮೆಡಿಕೇಶನ್ಸ್ ನ ಅವರ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದ್ರ ಮೂಲಕ ದೇಹನ ಹಾಳು ಮಾಡಿಕೊಂಡು ಅವರು ದೇಹನ ಹಾಳು ಮಾಡ್ಕೊಳ್ಳೋದ್ರ ಮೂಲಕ ಸಾವನ್ನಪ್ಪಬಹುದು. ಇಲ್ಲದೆ ಹೋದ್ರೆ ಅವರಿಗೆ ರಾಹು ಗ್ರಹರಿಗೆ ಶುಕ್ರ ಗ್ರಹರ ಸಂಯೋಗ ಇರೋದ್ರಿಂದ ವಾಹನಗಳಿಂದ ಕೂಡ ಸಾವು ಸಂಭವಿಸಬಹುದು. ಮತ್ತೆ ರಾಹು ಗ್ರಹರಿಗೆ ಕುಜ ಗ್ರಹರ ಸಂಯೋಗ ಇರೋದ್ರಿಂದ ಅವರಿಗೆ ಯಂತ್ರಗಳಿಂದ ಕೂಡ ಒಂದು ಸಾವು ಸಂಭವಿಸಬಹುದು. ಹಾಗೆ ಸಾವು ಎಲ್ಲಿ ಸಂಭವಿಸುತ್ತೆ ಅಂದ್ರೆ, ಈ ಜಾತಕಸ್ಥರಿಗೆ ಶನಿ ದ್ವಿಸಭ ರಾಶಿ ಮೀನ ರಾಶಿಯಲ್ಲಿ ಇರೋದ್ರಿಂದ ಅವರು ತಮ್ಮ ಸಾವನ್ನು ಅವರ ಇಚ್ಛೆಗನುಗುಣವಾಗಿ ಪಡಿತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಜಾತಕಕ್ಕೆ ಹೋಗೋಣ ಮೇಡಮ್. ನೆಕ್ಸ್ಟ್ ಜಾತಕ ಓಕೆ. ಇದು ಒಂದು ಪುರುಷ ಜಾತಕ. ಸೊ ಈ ಜಾತಕಸ್ಥರಿಗೆ ರಾಹು ಗ್ರಹ 1ನೇ ಮನೆಯಲ್ಲಿಯೇ ಸೂರ್ಯಗ್ರಹರಿಗೆ, ಗುರುಗ್ರಹರಿಗೆ, ಬುಧ ಗ್ರಹರಿಗೆ ಹಾಗೂ ಶುಕ್ರ ಗ್ರಹರಿಗೆ 4 ಗ್ರಹಗಳಿಗೆ ಸಂಯೋಗ ಆಗಿದೆ.
ಸೊ ಇಲ್ಲಿ ನಾವು ಫಸ್ಟು ರಾಹು ಗ್ರಹರಿಗೆ ಸೂರ್ಯಗ್ರಹದ ಸಂಯೋಗನ ತಗೊಂಡಾಗ ಈ ಒಂದು ಜಾತಕಸ್ಥರಿಗೆ ಜೀವನದಲ್ಲಿ ಅತಿಯಾದ ಯಶಸ್ಸು ಸಿಕ್ಕಿ ಅವರಿಗೆ ಜೀವನ ಒಂದು ತೃಪ್ತಿಕರ ಭಾವದಿಂದ ಅವರು ಸಾಕಪ್ಪ ಅಂತ ಹೇಳ್ಬಿಟ್ಟು ಅವರು ಸಾವನ್ನ ಎದುರು ನೋಡ್ತಾ ಇರ್ಬೋದು. ಇಲ್ಲದೆ ಹೋದ್ರೆ ಅವರು ವೈದ್ಯರ ನಿರ್ಲಕ್ಷ್ಯಕ್ಕೆ ಗುರಿಯಾಗಿ ಅನಾರೋಗ್ಯದಿಂದ ಅವರು ಸಾವನ್ನಪ್ಪಬಹುದಾಗಿದೆ. ಇಲ್ಲದೆ ಹೋದ್ರೆ ಈಗ ರಾಹುಗೆ ಗುರು ಸಂಯೋಗ ಇರೋದ್ರಿಂದ ಅತಿಯಾದ ಜೀವ ಸುಖವನ್ನ ಅನುಭವಿಸಿ ಅವರ ಉಸಿರೇ ಅವರಿಗೆ ಭಾರ ಅಂತ ಅನ್ಸೋಕ್ ಶುರುವಾಗಿ ಸಾಕಪ್ಪ ಜೀವನ ಇನ್ನು ಏನು ಇಲ್ಲ ನನ್ನ ಜೀವನದಲ್ಲಿ, ಮರಣ ಬಂದ್ರೆ ಸಾಕು ಅಂತ ಅಂದ್ಬಿಟ್ಟು ಅವರು ಮರಣಕ್ಕೆ ಶರಣಾಗ್ಬೋದು. ಇಲ್ಲದೆ ಹೋದ್ರೆ ರಾಹು ಗ್ರಹರಿಗೆ ಬುಧ ಗ್ರಹದ ಸಂಯೋಗ ಇರೋದ್ರಿಂದ ಅವರ ಸ್ನೇಹಿತರಿಂದ ಅಥವಾ ಸೋದರ ಮಾವನಿಂದ ಅವರಿಗೆ ಸಾವು ಸಂಭವಿಸ್ಬೋದು. ಸೊ ಇಲ್ಲಿ ರಾಹು ಗ್ರಹರಿಗೆ ಶುಕ್ರ ಗ್ರಹದ ಸಂಯೋಗ ಇರೋದ್ರಿಂದ ಜಾತಕಸ್ಥರ ಹೆಂಡತಿಗೆ ಅವರ ಸಂಸಾರದ ಮೇಲೆ ಒಂದು ನಿರಾಸಕ್ತಿಯ ಭಾವನೆ ಇರುತ್ತೆ. ಸೊ ಇದರಿಂದ ಜಾತಕರು ಬೇಸತ್ತಿರ್ಬೋದು. ಸೊ ಇವಾಗ ಅವರಿಗೆ ಶನಿ ಗ್ರಹರು ಸ್ಥಿರ ರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಸ್ಥಿರವಾಗಿರೋದ್ರಿಂದ ಅವರು ತಾವು ಬಯಸಿದ ಬದುಕಿ ಬಾಳದಂತ ಪರಿಸರದಲ್ಲಿ ತಮ್ಮ ಕುಟುಂಬದವರ ಮಧ್ಯೆ ಅವರ ಕೊನೆಯ ದಿನಗಳನ್ನ ಕಳೀತಾರೆ ಮತ್ತು ಅವರ ಸಾವನ್ನ ಅವರು ಫೀಲ್ ಮಾಡ್ತಾರೆ ಅಂತ ನಾವು ಅಂದ್ರೆ ಅವರಿಗೆ ಅನುಭವಕ್ಕೆ ಬರುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಜಾತಕ, ಇದು ಒಂದು ಪುರುಷ ಜಾತಕ. ಇಲ್ಲಿ ರಾಹು ಗ್ರಹರಿಗೆ 1ನೇ ಮನೆಯಲ್ಲಿ ಶುಕ್ರ ಗ್ರಹರ ಒಂದು ಸಂಯೋಗ ಇರುವುದರಿಂದ ಈ ಜಾತಕಸ್ಥರ ಒಂದು ಹೆಂಡತಿಗೂ ಕೂಡ ಕುಟುಂಬ ಸಂಸಾರದ ಮೇಲೆ ಒಂದು ನಿರಾಸಕ್ತಿಯ ಅಥವಾ ಗಂಡನ ಮೇಲೆ ಒಂದು ನಿರಾಸಕ್ತಿಯ ಧೋರಣೆ ಇರ್ಬೋದು. ಮತ್ತು ಅವರಿಗೆ ಜಾತಕಸ್ಥರಿಗೆ ವಾಹನದಿಂದ ಕೂಡ ಒಂದು ಅಪಮೃತ್ಯು ಸಂಭವಿಸುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಔಷಧಿಗಳಿಂದ ಕೂಡ ಅವರು ರಾಂಗ್ ಮೆಡಿಕೇಶನ್ ಇಂದ ಕೂಡ ಅವರು ಸಾವನ್ನಪ್ಪಬಹುದು. ಇಲ್ಲಿ ರಾಹು ಗ್ರಹರಿಗೆ 5ನೇ ಮನೆಯಲ್ಲಿ ಚಂದ್ರಗ್ರಹರ ಒಂದು ಸಂಯೋಗ ಇರೋದ್ರಿಂದ ಜಾತಕರಿಗೆ ನೀರಿನಿಂದ ಅಥವಾ ಅವರು ಸೇವಿಸ್ತಕ್ಕಂತ ಕಲುಷಿತ ಆಹಾರ ಅಥವಾ ಫುಡ್ ಪಾಯ್ಸನಿಂಗ್ ಆಗ್ಬಿಟ್ಟು ಅವರಿಗೆ ಸಾವು ಬರ್ಬೋದು. ಅಥವಾ ಸೆಲ್ಫ್ ಡ್ರೈವಿಂಗ್ ಇಂದ ಕೂಡ ಚಂದ್ರಗ್ರಹರು ಡ್ರೈವಿಂಗ್ಗೆ ಕಾರಕ ಆಗ್ತಾರಲ್ವಾ. ಸೊ ಹಾಗಾಗಿ ಅವರು ಜಾತಕಸ್ಥರು ಒಂದು ಸೆಲ್ಫ್ ಡ್ರೈವ್ ಮಾಡೋದ್ರಿಂದ ಅವ್ರ ಕನ್ಫ್ಯೂಷನ್ ಮೈಂಡ್ ಸ್ಟೇಟ್ ಇಂದ ಅವರು ಸರಿಯಾದ ಒಂದು ವಾಹನನ ಓಡ್ಸಕ್ಕಾಗದೆ ಅದರಿಂದ ಅಪಘಾತಕ್ಕೆ ತುತ್ತಾಗಿ ಅವರು ಮರಣ ಹೊಂದಬಹುದಾಗಿದೆ. ಮತ್ತೆ ಈ ಜಾತಕಸ್ಥರಿಗೆ ಚಂದ್ರಗ್ರಹರಿಗೆ ರಾಹು ಸಂಯೋಗ ಇರುವುದರಿಂದ ಜಾತಕಸ್ಥರ ಮಗಳಿಗೂ ಕೂಡ ಆಯಸ್ಸಿನ ತೊಂದರೆ ಇರುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಇಲ್ಲಿ ಮರಣ ಎಲ್ಲಿ ಸಂಭವಿಸುತ್ತೆ ಜಾತಕರಿಗೆ ಅಂತ ನೋಡಿದ್ರೆ ಶನಿ ಮೀನದಲ್ಲಿ ಸ್ಥಿತವಾಗಿರೋದ್ರಿಂದ ಇವರಿಗೆ ಸಾವು ಅವರು ಬಯಸದಂತೆ ಅಂದ್ರೆ ಅವರು ಎಲ್ಲಿ ಸಾಯ್ಬೇಕು ಅಂತ ಅನ್ಕೊಳ್ತಾರೋ ಅಲ್ಲೇ ಅವರ ಒಂದು ಸಾವು ಸಂಭವಿಸುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳೋದಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಂತ ಗುರುಕುಲಕ್ಕೆ ಮತ್ತು ನಮ್ಮ ಶಿವಂ ಗುರೂಜಿ ಅವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ನನ್ನ ಈ ಒಂದು ಜಾತಕ ವಿಶ್ಲೇಷಣೆನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.